ಸರ್, ಈಗ ನಿಮಗೆ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಹೇಳಿದಾರಲ್ಲ ಡಾಕ್ಟ್ರು. ಈಗ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಗು ಆಗಿರೋ ಅಂಥವ್ರು ನಿಮಗೆ ಹೇಳಿ ಕಳಿಸಿದಾರಲ್ವಾ? ಕರೆಕ್ಟ್ ಅಲ್ಲ? ಹಾಂ, ನಮ್ಮಲ್ಲಿ ಟ್ರೀಟ್ಮೆಂಟು ತಗೊಂಡು ಸಕ್ಸಸ್ ಆಗಿ ಮಗು ಆಗಿರೋ ಅಂಥವ್ರು ನಿಮಗೆ ಹೇಳಿ ಕಳಿಸಿರೋ ಅನ್ಸುತ್ತೆ. ಕರೆಕ್ಟ್ ತಾನೇ? ಹಾಂ ಸರ್, ಈಗ ನಿಮ್ಮ ಕೇಸಲ್ಲಿ ನಿಮಗೆ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಇದು ಸಾಮಾನ್ಯವಾಗಿ 4 ತಿಂಗಳು ಮೆಡಿಸಿನ್ಸ್ ಇರುತ್ತೆ. ಫಸ್ಟ್ ಬೇಕಾದ್ರೆ 1 ತಿಂಗಳು ಕೊಟ್ಟು ನೋಡೋಣ, ಆದರೆ ಇಂಪ್ರೂವ್ಮೆಂಟ್ ನೋಡ್ಕೊಂಡು ನಾವು ಮುಂದುವರಿಯೋಣ. ಸೈಡ್ ಎಫೆಕ್ಟ್ ಅಂತೂ 0, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲಮ್ಮ. ಅವತ್ತು ಹೇಳಿದ್ನಲ್ಲ ನಿಮಗೆ ಕೊಡೋಂಥ ಔಷಧಿಗಳನ್ನು ನಾನು ತಿಂದು ತೋರಿಸ್ತೀನಿ. ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ. ಆಮೇಲೆ 100 ಜನರಲ್ಲಿ 80 ಜನಕ್ಕೆ ಸಕ್ಸಸ್ ಆಗಿದೆ, ಇನ್ನು 20 ಜನಕ್ಕೆ ಆಗಿಲ್ಲ. ಹಂಗಂತ ನಾನು ಯಾರಿಗೂ ಗ್ಯಾರಂಟಿ ವಾರಂಟಿ 100% ಅಂತ ಹೇಳಲ್ಲ. ಅರ್ಥ ಆಯ್ತಾ? ನಮ್ಮ ಪ್ರಯತ್ನ ಶಕ್ತಿ ಮೀರಿ ನಾವು ಮಾಡ್ತೀವಿ. ಗೊತ್ತಾಯ್ತು? ನೀವು ಓಕೆ ತಯಾರು ಮಾಡಿಕೊಡಿ ಸರ್, ಟ್ರೈ ಮಾಡೋಣ ಅಂತಂದರೆ ತಯಾರು ಮಾಡಿಕೊಡಿ. ಇಲ್ಲ ಸರ್, ನಾನು ವಿಚಾರ ಮಾಡಿ ಬರ್ತೀನಿ, ವಿಚಾರ ಮಾಡಿ ಬರ ಅಂತ. ಇಲ್ಲ ಕೊಡಿ ಸರ್, ಹೆಂಗೆ ತಗೊಬೇಕು ನಾ ಎಲ್ಲ ಬರ್ಕೊಡ್ತೀನಿ. ಕೆಲವೆಲ್ಲ ಪತ್ತೆ ಇರ್ತವೆ, ನಾನು ಹೇಳ್ತೀನಿ ನಿಮಗೆಲ್ಲ. ಯಾವುದು ಸೈಡ್ ಎಫೆಕ್ಟ್ಸ್ ಇರಲ್ಲ, ನಾನು ಹೇಳಿದ ರೀತಿ ಪತ್ತೆ ಮಾಡ್ಬೇಕು. ಆಮೇಲೆ ನಿಮ್ದು ಪೀರಿಯಡ್ಸ್ ಕರೆಕ್ಟ್ ಐತೇನಮ್ಮ? ಹಾಂ, ಒಟ್ಟು ಕರೆಕ್ಟ್ ತಿಂಗಳ ಹಾಕ್ತೀರಿ. ಎಷ್ಟು ದಿನ ಬ್ಲೀಡಿಂಗ್ ಇರುತ್ತೆ? 4 ಡೇಸ್ ಇರುತ್ತೆ. ಓಕೆ ಓಕೆಮ್ಮ. ಮತ್ತು ಬೇರೆ ಏನು ಸಮಸ್ಯೆ ಇಲ್ಲ ನಿಮಗೆ? ಓಕೆ, ನಿಮಗೇನು ಮೆಡಿಸಿನ್ಸ್ ಬೇಕಾಗಲ್ಲ. ಅದು ಅವನು ತಗೊಳ್ರಿ ಅಷ್ಟೇ. ಅದು ಗರ್ಭಕೋಶ ಸ್ಟ್ರೆಂತ್ ಬರೋಕ್ಕೆ ಅಂತ ಜನರಲ್ ಟಾನಿಕ್ ಕೊಟ್ಟಿರ್ತೀವಿ, ಅದನ್ನು ತಗೊಳ್ರಿ. ನಿಮಗೆ ಈಗ ಮೇನ್ ಆಸ್ಪೆಕ್ಟ್ ಗೊತ್ತಾಯ್ತಲ್ಲ? ಆಮೇಲೆ ನಾನು ಹೇಳಿದ ಡೇಟಲ್ಲೇ ನೀವು ಸೇರಬೇಕು. ನಾನು ಕರೆಕ್ಟಾಗಿ ನಿಮ್ದು ಮುಟ್ಟು ಅದನ್ನೆಲ್ಲ ಲೆಕ್ಕಾಚಾರ ಹಾಕಿಬಿಟ್ಟು ನಾನು ಬರ್ಕೊಡ್ತೇನೆ. ಆ ಡೇಟ್ಗಳಲ್ಲಿ ನೀವು ಸೇರಬೇಕು ಗಂಡ ಹೆಂಡತಿ. ಬೇರೆ ದಿನಗಳಲ್ಲಿ ಸೇರಬಾರ್ದು. ನಾನು ಹೇಳಿದ ಪಥ್ಯಗಳು ಮಾಡಬೇಕು. ಓಕೆ? ಆದರೂ ಪದೇ ಹೇಳ್ತೀನಿ, ನೋ ಗ್ಯಾರಂಟಿ, ನೋ ವಾರಂಟಿ. ಪ್ರಯತ್ನ ನಾನು ಶಕ್ತಿ ಮೀರಿ ಮಾಡ್ತೇನೆ. ಮಿಕ್ಕಿದ್ದು ದೇವರ ಆಶೀರ್ವಾದ, ನಮ್ದೇನಿಲ್ಲ. ಶಕ್ತಿ ಮೀರಿ ನಾವು ಪ್ರಯತ್ನ, ನಿಮ್ಮ ಪುಣ್ಯ, ದೇವರ ಆಶೀರ್ವಾದ. ನಂದೇನಿದ್ರು ಮೆಡಿಸಿನ್ಸ್ ಕೊಡ್ತೇನೆ ಶಕ್ತಿ ಮೀರಿ ಪ್ರಯತ್ನ. ಈಗ ನಾನು ಡಾಕ್ಟರ್ ಆಗಿ 25 ವರ್ಷ ಆಗ್ತದೆ. ಈಗ ನಾನು 3ನೇ ತಲೆಮಾರು. ಓಕೆನಾ? ನನ್ನ ಎಲ್ಲ ಅನುಭವಗಳು, ನನ್ನ ಪೂರ್ವಿಕರ ಅನುಭವಗಳನ್ನೆಲ್ಲ ತಗೊಂಡು ನಾನು ನಿಮಗೆ ಮಾಡಿಕೊಡೋ ಅಂಥದ್ದು. ಓಕೆ, ರೆಡಿ ಮಾಡಿಸ್ಬೋದಾ? ಅವರಂತೂ ಆ ಮಗು ಸಿಕ್ಕಿದ್ರ ನಿಮಗೆ? ಮಗು ಆಗಿರೋರು ಅಪ್ಪಾಜಿ ಫ್ರೆಂಡಾ? ಫ್ರೆಂಡ್ ಅಂತೆ. ಹಾಂ, ಅವ್ರ ಮಗನಿಗೆ ಮಕ್ಕಳಾಗಿರ್ಲಿಲ್ಲ. ಹಾಂ, ಅವ್ರಿಗೆ ಮಗು ಆಗಿದೆ ಈಗ. ಹಂಗ ಹುಡುಗ ನಿಮ್ಮ ಕ್ಲಾಸ್ಮೇಟಾ? ಓಕೆ, ಅವ್ರಿಗೆ ಮಗು ಆಗಿರಲಿಲ್ಲ ಭಾಳ ವರ್ಷ, ಈಗ ಆಗಿದೆ ಅಲ್ವಾ? ಒಳ್ಳೆಯದಾಗಲಿ.